ಮಾಡೋ ಅಷ್ಟೊತ್ತಿಗೆ ಮೈಂಡ್ ಪೂರ್ತಿ ಬ್ಲಾಸ್ಟ್ ಆಗಿತ್ತು. ವೀಕೆಂಡ್ ಅಂದ್ಬಿಟ್ಟು ಎಲ್ಲೋಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಸುಮ್ಮನೆ ಹಂಗೆ ಒಂದು ರೌಂಡ್ ತಿರ್ಗಾಡ್ಕೊಂಬರೋಣ ಅಂತ ಹೊರಗೆ ಬಂದಾಗ ಒಂದು ಐಡಿಯಾ ಬಂತು. ನಾ ಟಿಕೆಟ್ ಬುಕ್ ಮಾಡಿರೋದಕ್ಕೂ ಇವಾಗ ಹೋಗ್ತಾ ಇರೋ ಪ್ಲೇಸ್ಗೂ ಸ್ವಲ್ಪ ಸಿಂಕ್ ಇದೆ. ಸೊ ಅದನ್ನು ಮ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ವೆದರು ಹಂಗೆ ಚಿಲ್ಲಾಗೈತೆ. ಬಜ್ಜಿ ಹುಡುಕ್ತಾ ಇದ್ದೀನಿ. ಮಳೆ ಬರೋ ಟೈಮಲ್ಲಿ ಏನು ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲೋ ಅವಾಗ ನಮ್ಮ ಮೈಕ್ಳು ಕಾಣಿಸ್ತಾವ್ರೆ. ಇವತ್ತು ಶನಿವಾರ ನಾವು ತಿನ್ನಲ್ಲ ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರೋದು. ಅವಾಗ ಪಾಪ ಸ್ಕೂಲ್ ಮಕ್ಕಳನ್ನ ನೋಡಿದ್ರೆ ಹೆವಿ ಬೇಜಾರಾಗುತ್ತೆ. ಜೈಲ್ ಕೂಡ ಹಾಕ್ಬಿಟ್ಟಿರ್ತಾರೆ. ಚಿಕ್ಕ ಮಕ್ಳಿಗೂ ಹಿಂಸೆ ಕೊಡ್ತಾರೆ. ನರ್ಸರಿ ಓದ್ತಾ ಇರೋ ಹುಡುಗರಿಗೂ ಹಿಂಸೆ ಕೊಡ್ತಾರೆ. ಬಾ 1ನೇ ಕ್ಲಾಸ್ 1, 2ನೇ ಕ್ಲಾಸ್ 2, 3ನೇ ಕ್ಲಾಸ್ 3 ಓದು ಅಂತ. ಅಚ್ಚಾ ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಷ್ಟೇ ಗಾಡಿ ರೈಡ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ರೈಡ್ ಮಾಡಿರಿ. ವಿಲೇಜ್ ಲಿಮಿಟ್ ಅಂತ ಇರುತ್ತೆ. ಗಾಡಿ ಸಿಕ್ತು ಅಂದ್ಬಿಟ್ಟು ಜೋರಾಗಿ ಹುಯ್ ಅಂತ ಓಡಿಸ್ಕೊಂಡು ಹೋದರೆ ಆಮೇಲೆ ಕಾಂತಾರ ಸೌಂಡ್ ಎಫೆಕ್ಟೆ ಪಕ್ಕ ಓ ಅಂತ ಹಾಕ್ತಾರೆ. ಮನೆ ಪೂರ್ತಿ ಸಾಮ್ರಾಣಿ ಹೊಗೆ ಜಾಗ್ಟೆ ಎಲ್ಲ ಬರುತ್ತೆ. ಆ ಸೆಲೆಬ್ರೇಷನ್ಸ್ಗೆ ನೀವು ರೆಡಿ ಆಗಿದ್ದರೆ 4 ಸ್ಪೀಡ್ ಲಿಮಿಟ್ನ ಟ್ರೈ ಮಾಡಿ. ನಿಜ ಹೇಳ್ತೀನಿ, ಇಲ್ಲಿ ವೀಕೆಂಡ್ಸ್ ಅಂತ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರೋರ್ಕಿನ್ನ ಶೋಕಿ ಮಾಡೋರೇ ಜಾಸ್ತಿ ಜನ ಇದ್ದಾರೆ. ಇದು ಸನಾತನ ಧರ್ಮದ ದೈವ ಸ್ಥಳ ಇದು. ಶೋಕಿ ಮಾಡೋರೇ ಜಾಸ್ತಿ ಅವರೇ. ಹಾಳು ಮಾಡಬೇಡ್ರಿ ಇದೆ ಅದಕ್ಕೆ ಅಂತಾನೆ. ದಯವಿಟ್ಟು ಆ ಕಡೆ ಹೋಗಿ. ಆದಿಯೋಗಿ ಇಸ್ ನೆಕ್ಸ್ಟ್ ಲೆವೆಲ್. ಮತ್ತು ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ, ನೀವು ಇಲ್ಲಿ ಸರ್ವ್ ಮಾಡೋರು ಇರ್ತಾರಲ್ಲ, ನೋಡ್ಕೊಳ್ಳೋ ಪ್ಲೇಸಸ್ ನೋಡ್ಕೊಳ್ಳೋರೆಲ್ಲ ಇರ್ತಾರಲ್ಲ, ಬರೀ ಎಂಗೇಜ್ ಸ್ಟೂಡೆಂಟ್ಸೇ. ಬೇರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬರೀ ದೊಡ್ಡವ್ರನ್ನೇ ನೀವು ಜಾಸ್ತಿ ಅಬ್ಸರ್ವ್ ಮಾಡೋದು. ಬಟ್ ಇಲ್ಲಿ ಎಲ್ಲ ಎಂಗೇಜ್ ಸ್ಟೂಡೆಂಟ್ಸೇ. ಯಾಕೆ ಅಂದರೆ ಬಿಕಾಸ್ ಆದಿಯೋಗಿ ಆ ಸ್ಟೆಪ್ ಅವ್ರ ಲೈಫ್ ಒಳಗಡೆ ಬಂದಿದ್ದಾರೆ. ಅದ್ರ ಬಗ್ಗೆ ನೀವು ಹೆಚ್ಚಾಗೇನು ಹೇಳೋಕ್ಕೋಗಲ್ಲ. ನಾವು ಒಂದು ಸಣ್ಣದಾಗೆ ಹೇಳ್ಬೇಕಂತ ಅಂದರೆ, ಪ್ರತಿ ಮಂತೂ ಆದಿಯೋಗಿ ಈಶಾಯೋಗಿ ಫೌಂಡೇಶನ್ ಅವರು ಪ್ರತಿ ತಿಂಗಳು ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಅಟೆಂಡ್ ಮಾಡಿ. ನಾನು ಒಂದ್ಸಲ ಅಟೆಂಡ್ ಮಾಡಿದ್ದೆ. ಇಟ್ಸ್ ನೆಕ್ಸ್ಟ್ ಲೆವೆಲ್. ಏನಂತ ಅಂದರೆ ನೆಕ್ಸ್ಟ್ ಲೆವೆಲ್. ಆದಿಯೋಗಿ ಬಗ್ಗೆ ಸದ್ಗುರು ಸಕ್ಕದಾಗಿ ಹೇಳ್ತಾರೆ. ಶಿವ ಅನ್ನೋದು ಒಂದು ಫಿಸಿಕಲ್ ನೇಚರ್ ಅಷ್ಟೇ. ಅದು ನಾಟ್ ಇನ್ ಟು ಎ ಫಾರ್ಮ್. ಅದು ಒಂದು ಡೈಮೆನ್ಷನ್ ಅಷ್ಟೇ. ಆ ಒಂದು ಡೈಮೆನ್ಷನ್ನ ಪ್ರತಿಕಾರ ರೂಪನೇ ಒಂದು ಆದಿಯೋಗಿ ಅಂತ ಹೇಳ್ತಾರೆ. ಸೊ ಆ ಡೈಮೆನ್ಷನ್ನಿಂದನೇ ಪರ್ಸೆಪ್ಷನ್ನು ಪರ್ಸ್ಪೆಕ್ಟಿವು ಆರ್ಗನೈಸ್ ಆಗಿದೆ. ಸೊ ಆ್ಯಕ್ಚುಲಾಗಿ ಏನು ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಅಂದರೆ, ನನ್ನಲ್ಲಿರೋ ಅಂಥ ಕೋಪ ಏನೇನು ಇದೆ, ಮ್ಯಾನ್ ಮೇಡ್ ಹ್ಯೂಮನ್ ಮೇಡ್ ಫೀಲಿಂಗ್ಸ್ ಏನೇನಿದೆ ಅದನ್ನೆಲ್ಲ ಹೊರಗೆ ಬಿಟ್ಟರೆ ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಹೊರಗಾಗ್ದಂಥ ಮೊದಲನೇ ವ್ಯಕ್ತಿ ಆದಿಯೋಗಿ. ಅದನ್ನು ಎಷ್ಟು ಚೆನ್ನಾಗಿ ಬುದ್ಧ ಕ್ಯಾರಿ ಮಾಡ್ಕೊಳ್ತಾ ಹೋಗ್ತಾನೆ ಅಂದರೆ, ಆರ್ಟ್ ಆಫ್ ಲಿಬ್ರೇಷನ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನೀವು ಧ್ಯಾನ ಮಾಡಿದಾಗ ಪ್ರತಿಯೊಂದು ಕಾನ್ಸೆಪ್ಟನ್ನು ನೀವು ಕಲಿತಾ ಹೋಗ್ತೀರ. ಸೊ ಕಲಿತ್ರೆ ತುಂಬ ಖುಷಿಯಾಗಿರ್ತೀರ. ಕೊನೆಗೆ ಉಳಿಯೋದು ಒಂದೇ, ಯು ಹ್ಯಾವ್ ಟು ಮೇಕ್ ಯುವರ್ ಸೋಲ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಆ್ಯಕ್ಚುಲಿ ಗೊತ್ತಿಲ್ಲ ಇಲ್ಲಿ ಧ್ಯಾನ ಕೇಂದ್ರ ಇದೆಯೋ ಇಲ್ಲೇ ಅಂತ. ಬಿಕಾಸ್ ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಜನ ಎಲ್ಲ ಆಲ್ಮೋಸ್ಟ್ ಫಿಲ್ಲಾಗಿ ಹೋಗಿದ್ರು. ಸೊ ಲೈಟ್ ಶೋಗೆ ಇದ್ದೀನಿ ಇವಾಗ.
ಲೆವೆಲ್ ಹೋಲೋಗ್ರಫಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಆದಿಯೋಗಿ ಹಿಂಗೆ ಬಂದಿದ್ದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅವಲ್ಲೇ ಆನ್ಲೈನಲ್ಲಿ ಹೇಳಿದ್ದೆ ಅವು ಆದಿಯೋಗಿ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಅಂತ. ನಾ ಆಲೋಗ್ರಫಿ ನೋಡಬೇಕಾದ್ರೆ ಒಂದು ಸೀನ್ನಲ್ಲಿ ಮರ್ತೇ ಹೋದೆ. ಆ ಕೆಳಗಡೆ ಋಷಿ ಮುನಿಗಳು ಆದಿಯೋಗಿನ ಫೈಂಡ್ ಔಟ್ ಮಾಡಿದಾಗ ಯಾರು ನೀನು ಅಂತ ಕೇಳಿದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರಲ್ಲ, ಆ ಋಷಿ ಮುನಿಗಳು ಆಕ್ಸೆಪ್ಟ್ ಆಗಿ ಕುತ್ಕೊಂಡು ಅದು ಹೋಲೋಗ್ರಾಫಿಕ್ ಮೂಮೆಂಟ್ಸಲ್ಲಿ ಇನ್ನೂ ಸಕ್ಕದಾಗಿ ತೋರಿಸೋರೆ. ಆ್ಯಕ್ಚುಲಿ ಕೊಯಂಬತ್ತೂರಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ಕೊಯಂಬತ್ತೂರು ವಾಸ್ ಲಿಟ್ರಲಿ ಸಮಥಿಂಗ್ ಸ್ಪೆಷಲ್. ಬಟ್ ಈ ಹೋಲೋಗ್ರಾಫಿ ನೋಡೋದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಕಳೆದೇ ಹೋದೆ. ಬಟ್ ವಾಟ್ ಹ್ಯಾಪಂಡ್ ಆದಿಯೋಗಿ ಆದಮೇಲೆ ಏನೇನಾಯಿತು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಾನು ಆದಿಯೋಗಿ ಮೀಟ್ ಆದಮೇಲೆ ಯಾಕೆ ಆದಿಯೋಗಿ ಪ್ರಾಕ್ಟಿಷನರ್ ಆಫ್ ಯೋಗ ಅನ್ನೋದನ್ನು ನಾನು ಇನ್ನೊಂದು ಆ ಪ್ಲೇಸ್ಗೆ ಹೋಗಿ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ಅಂತ. ಪಕ್ಕ ಈ ಮಂತ್ ಎಂಟಕ್ಕೆ ವಿಸಿಟ್ ಮಾಡ್ತೀನಿ. ಅದ್ರ ಬಗ್ಗೆ ವೀಡಿಯೋ ಕೂಡ ಹಾಕ್ತೀನಿ, ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು. ಅಲ್ಲಿವರೆಗೂ ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.